ಅಮ್ಮ ಬಂದಾಗ ಫೋನ್ ಮಾಡ್ತೀನಿ, ಬಂದು ನೋಡ್ಕೊಂಡು ಹೋಗಿ. ಸರಿಪ್ಪ, ಹುಷಾರು. ವೆಂಕಿ, ಏನಪ್ಪ ಇದು? ನನ್ನ ಹತ್ರ ದುಡ್ಡಿದೆ, ತಗೊಳ್ಳೋ. ವೆಂಕಿ, ಹೇಳಮ್ಮ ಚೆಲ್ವಿ. ಇಲ್ಲ ಮಾವ, ಅವ್ರು ಹೇಳ್ತಾರೆ ಸರಿಯಾಗಿ ಐತೆ. ಅಜ್ಜಿ ಇವಾಗ ಆಸ್ಪತ್ರೆಯಲ್ಲಿ ಅವ್ರೆ. ಇಂಜೆಕ್ಷನ್ನು, ಮಾತ್ರೆ, ಆಸ್ಪತ್ರೆ ಖರ್ಚು ಅಂತ ದುಡ್ಡು ಬೇಕಾಯ್ತದೆ. ನಿಮ್ಮ ಹತ್ರನೇ ಇಟ್ಕೊಳ್ಳಿ ಮಾವ. ಬೇಡ ತಗೋಪ್ಪ, ಬೇಡ ಕಣ್ಣು, ನನಗೆ ನನ್ನ ಹತ್ರ ಇದೆ. ವೆಂಕಿ, ಏನೋ ಇದು? ಗೊತ್ತು ಕಣೋ, ನಿನಗೆ ಅಜ್ಜಿ ಅಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತಪ್ಪ. ಕರ್ಕೊಂಡ್ಬಂದ್ಬಿಡ್ತೀನಪ್ಪ, ಖಂಡಿತ ಕರ್ಕೊಂಡ್ಬರ್ತೀನಿ. ಈ ಸಲನೇ ಕೇಳಿದೆ, ಎಷ್ಟು ಹೇಳಿದ್ರು ಅಳಿಯಂದ್ರು ಕಳಿಸ್ಕೊಡ್ಲಿಲ್ಲ. ಖಂಡಿತ ಕರ್ಕೊಂಡ್ಬರ್ತೀನಿ. ಇಲ್ಲ 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 ಇಲ್ಲ, ಅಲ್ಲಿ ಬಿಡಲ್ಲ, ಅಲ್ಲಿ ಬಿಡಲ್ಲ. ನೀನ್ ಅಜ್ಜಿ ನೋಡ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತಪ್ಪ. ವೆಂಕಿ, ಈ ಮನೆಯಲ್ಲಿ ಕಂಡಿದ್ದು ಕಾಣದೇ ಇರೋ ಹಾಗೆ, ಕೇಳಿಸಿದ್ರು ಕೇಳಿಸ್ದೇ ಇರೋ ಹಾಗಿರೋರ್ ನಡುವೆ ಚಿನ್ನದಂತ ಹೃದಯದವನ್ ಕಣೋ ನೀನು. ಇಂಥವ್ನ ಅರ್ಥ ಮಾಡ್ಕೊಳ್ಳೋಂಥವ್ರು ಇಲ್ಲ ನೋಡು. ಅಜ್ಜಿ, ಅದು ಹೊಸ ಕೆಲಸ ಇತ್ತು, ಅದಕ್ಕೆ. ನಾನು ಅಷ್ಟು ಹೇಳಿದ್ಮ್ಯಾಕು ನನ್ನ ಮಾತು ಲೆಕ್ಕಿಸ್ದೆ ಇಬ್ರು ಬೀದಿ ಹೇಳ್ಕೊಂಡು ಬರ್ತಾ ಇದ್ದೀರಾ? ಹೇಳ್ತಾವನಲ್ಲ ಅಜ್ಜಿ, ಹೊಸ ಕೆಲಸ ಇತ್ತು ಅಂತ. ಏನಮ್ಮಿ, ಯಾರ ಮಾತಿಗೂ ಮರ್ಯಾದೆ ಕೊಟ್ಟು ನಿನ್ಗೆ ಅಭ್ಯಾಸ ಇಲ್ವಾ? ನಿಮ್ಮಪ್ಪ ಅವ್ವ ಇದನ್ನೇನಾ ಕಲ್ಸಿರೋದು ನಿನಗೆ? ಹುಲಿ ಹಂಗಿದ್ದಿದ್ ನನ್ನ ಮೊಮ್ಮಗನ್ನ ಅದ್ ಯಾವಾಗ ಬುಟ್ಟಿಗೆ ಹಾಕೊಂಡಿಯೋ ಗೊತ್ತೇ ಆಗ್ಲಿಲ್ವಲ್ಲಮ್ಮಿ. ದೊಡ್ಡ ಮನೆ ಮಕ್ಕಳು ಸಿಕ್ಬಿಟ್ರೆ ಸಾಕು, ಬುಟ್ಟಿಗೆ ಹಾಕೊಳ್ಳೋದೇನಾ ನಿಮ್ ಕೆಲ್ಸ? ನಿಮ್ ಮನೆಯವ್ರಿಗೆ ನಮ್ ಮನೆ ನೆಮ್ಮದಿ ಹಾಳು ಮಾಡೋದೇನಾ ಕೆಲ್ಸ? ಅಜ್ಜಿ, ಅಜ್ಜಿ, ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಏಯ್, ಸುಮ್ಕೆ ನಿಂತ್ಕೊಳ್ಳ. ನಾನು ಅವಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಳ ಪರ ವಹಿಸ್ಕೊಂಡು ಬರ್ಬೇಡ ಅಂತ ಎತ್ತಕ್ಕಿತ ಹೇಳಿದ್ದೀನಿ. ಏನಮ್ಮಿ, ನಿಮ್ಮ ಮನೇಲಿ ಬರೀ ಉಣ್ಕೊಂಡು ತಿನ್ಕೊಂಡು ಬೀದಿಯಲ್ಲಿ ಅದನ್ನ ಹೇಳ್ಕೊಡ್ರೋದು? ನೋಡು, ಮೊದ್ಲು ಈ ಬೀದಿ ತಿರ್ಗೋ ಶೋಕಿನ ಬಿಟ್ಬಿಡು. ಇದು ನಮ್ಮನೆ. ನಾವ್ ಹಾಕೋ ಅನ್ನ ತಿನ್ನಾಕೆ ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇನ್ನೊಂದು ಕಿತ ನನ್ಗೆ ಹೇಳ್ದೆ ಈ ಹೊಸ್ಲಿಂದ ಕಾಲ್ ಆಚೆ ಇಟ್ಟ್ಯೋ, ಕಾಲ್ ಕತ್ತರಿಸ್ಬಿಡ್ತೀನಿ. ಅಜ್ಜಿ, ಏನೋ ಹೋಗ್ಬಿಟ್ಟವ್ರೆ ಬಿಡಜ್ಜಿ, ಇನ್ನೊಂದ್ಕಿತ ಹೋಗಕ್ಕಿಲ್ಲ.
ಇನ್ನೂ ಹೋಗಕ್ಕಿಲ್ಲ ಅಂತ ಹೇಳ. ಯಾಕ್ಲಾ ಇವನ್ ಸಾಲ್ದು ಅಂತ ನೀನು ಇವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಎಲ್ರಿಗೂ ನಿಂಬೆ ಹಣ್ಣು ಮಂತ್ರಿಸ್ಬಿಟ್ಟವಳ ಹೆಂಗೆ? ಎಷ್ಟು ದಿನ ಆಯ್ತಮ್ಮಿ ಈ ಮನೆಗೆ ಬಂದು? ಈ ಮನೆ ಸೊಸೆಯಾಗಿ ಬಂದ್ಮ್ಯಾಕೆ ಈ ಮನೆಗೆ ಏನ್ ಮಾಡಿದೀಯ? ಒಂದಿನಾರ ಈ ಮನೆ ಕಸ ಗುಡ್ಸಿದ್ಯಾ? ಮನೆ ಒರೆಸಿದ್ಯಾ? ಬಾಗ್ಲಿಗೆ ನೀರ್ ಹಾಕಿದ್ಯಾ? ರಂಗೋಲಿ ಇಟ್ಟಿದ್ಯಾ? ಹೇಳಮ್ಮಿ. ಚಿಕ್ಕ ಹುಡುಗನ ಕೈ ತಾಳಿ ಕಟ್ಟಿಸ್ಕೊಂಡು ಮನೆಯೆಲ್ಲ ಮಹಾರಾಜನ್ ಮೊಮ್ಮಗಳ ತರ ಓಡಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಾಳೆಯಿಂದ ಈ ಬ್ಯಾಗ್ ತಗ್ಲಾಕೊಂಡು ಅದಂಗೆ ಈ ಮನೆಯಿಂದ ಆಚೆ ಹೋಯ್ತೀಯ ಅಂತ ನಾನು ನೋಡ್ತೀನಿ. ಹಂಗೇನಾರ ಹೋದ್ರೆ ಸರಿಯಾಗಿ ಸೇವೆ ಮಾಡಿ ಕಳಿಸ್ತೀನಿ. ಏನ್ ಅಳ್ತಾ ನಿಂತಿದ್ಯಾ? ಬುಡುಗಾಡಿಯ ಹೋಗ್. ಮೇಡಮ್ ಅವರೇ, ನೋಡಿದ್ರಂತೆ ಎಷ್ಟು ಹೇಳಿದ್ರು ಇಷ್ಟೇ.